ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಏನಾದರೂ ತಿನ್ನೋಣ ಅಂತೇಳಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಬೋಟಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ, ಮಂಡ್ಯ ಸ್ಟೈಲ್ ಬೋಟಿ ಗೊಜ್ಜು. ಸೊ ಅದಕ್ಕೆ 1-2 ಟೀ ಸ್ಪೂನ್ ಮೆಣಸು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದಾದಮೇಲೆ 1 ಇಡೀ ಕೊತ್ತಂಬರಿ ಸೊಪ್ಪು, ಹಾಗೆ 1 ಇಡೀ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎರಡು ಸೇರಿ 1 ಇಡೀ ತೊಗೊಂಡಿದ್ದೀನಿ. ಸೊ ಈಗ ಒಂದು ಮಿಕ್ಸರ್ ಜಾರ್ಗೆ 1 ಈರುಳ್ಳಿ, ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಮೆಣಸನ್ನ ಹಾಕಿ ನೀಟಾಗಿ ರುಬ್ಕೋತಾ ಇದ್ದೀನಿ. ಸೊ ನೀಟಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಸೇರಿಸ್ತಾ ಇದ್ದೀನಿ. ಸೊ ಅರಿಶಿನ ಸೇರಿಸಾದ್ಮೇಲೆ ನಾವೇನು ತೆಗೆದಿಟ್ಕೊಂಡಿಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅದನ್ನು ಹಾಕಿ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಸೊ ರುಬ್ಕೊಂಡಿದ್ದಾದಮೇಲೆ ಈಗ ಒಂದು ಕುಕ್ಕರ್ಗೆ 1 ಟೀ ಸ್ಪೂನ್ ಎಣ್ಣೆ, 1-2 ಟೀ ಸ್ಪೂನ್ ಎಣ್ಣೆನ ಹಾಕಿ, ಅದಕ್ಕಾದ್ಮೇಲೆ 1 ಈರುಳ್ಳಿನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಗಲೇ ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸೊ ನೋಡಿ, ಈ ಥರ ಫುಲ್ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರೋ ಬೋಟಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ನೀರು ಬಿಡೋವರೆಗೂ ಬೇಯಿಸ್ಕೋಬೇಕು. ಮಸಾಲೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಸೊ ನೋಡಿ, ಇಷ್ಟು ನೀರು ಬಿಟ್ಟರೆ ಸಾಕು. ಸೊ ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋದು ಬೇಕಾಗಿಲ್ಲ, ಅದರಲ್ಲೇ ನೀರಿರುತ್ತೆ. ಸೊ ಇದನ್ನು ಕ್ಲೋಸ್ ಮಾಡಿ ಒಂದು 6-7 ವಿಷಿಲ್ನ ಕೂಗಿಸ್ತಾ ಇದ್ದೀನಿ. ಸೊ ಅದು ಕೂಗೋ ಗ್ಯಾಪಲ್ಲಿ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಫಸ್ಟು ಖಾರ ರೆಡಿ ಮಾಡ್ಕೊಳ್ಳೋಣ. 1 ನಿಂಬೆಹಣ್ಣು ಗಾತ್ರ ಟೊಮೆಟೊ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಮನೆಯಲ್ಲೇ ಮಾಡಿರೋಂಥ ಮಟನ್ ಸಾಂಬಾರು ಪುಡಿನ 1 ಟೀ ಸ್ಪೂನ್ ಮಟನ್ ಸಾಂಬಾರು ಪುಡಿನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ರುಬ್ಕೋಬೇಕು. ಅದು ರುಬ್ಕೊಳ್ಳೋಷ್ಟಿಗೆ ಇಲ್ಲಿ ಬೋಟಿ ಬೆಂದಿತ್ತು. ಸೊ ಅದನ್ನು ನೋಡಿ ಒಂದು ಸಲ ಚೆಕ್ ಮಾಡ್ಕೊಂಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಸೊ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಬೆಂದಿದೆಯಾ ಏನು ಅಂತ ಚೆಕ್ ಮಾಡಿಕೊಂಡು, ಸೊ ಅದಾದಮೇಲೆ ಅದಕ್ಕೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರನ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದೆರಡು ಕುದಿಯೋಕ್ಕೆ ಬಿಡಬೇಕು. ಖಾರ ಹಾಕಾದ್ಮೇಲೆ ನಾನು ರೀಚೆಕ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ನಮ್ಮಮ್ಮನ ಫೇವ್ರೆಟ್ ರೆಸಿಪಿ, ಅವ್ರಿಗೋಸ್ಕರ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಫುಲ್ ಅದು ಬೋಟಿ ಎಲ್ಲ ಫುಲ್ ಬೆಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ನನಗಿಲ್ಲಿ ಬೆಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಕುಕ್ಕರ್ನ ಕ್ಯಾಪ್ ಹಾಕಿ ಎಕ್ಸ್ಟ್ರಾ ಇನ್ನೊಂದೆರಡು ವಿಷಿಲ್ನ ನಾನು ಕೂಗಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಮಸಾಲೆಗೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, 1 ಇಂಚ್ ಶುಂಠಿ, 1-1.5 ಇಂಚ್ ಶುಂಠಿ, 4 ಲವಂಗ, 3 ಪೀಸ್ ಚಕ್ಕೆ, ಹಾಗೆ ಮತ್ತೆ 1 ಇಡೀ ಬೆಳ್ಳುಳ್ಳಿನ ನಾನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಫುಲ್ ನೈಸಾಗಿ ರುಬ್ಕೋಬೇಕು. ಸೊ ನೋಡಿ, ಈ ಥರ ಫುಲ್ ನೈಸಾಗಿ ರುಬ್ಕೋಬೇಕು. ಸೊ ಬೋಟಿ ಗೊಜ್ಜಿಗೆ ನಾನು ಎಕ್ಸ್ಟ್ರಾ ಬೇರೆ ಇನ್ನೇನು ಹಾಕ್ತಾಯಿಲ್ಲ, ಹಸಿ ಅವರೆಕಾಯಿ ಮತ್ತು ಆಲೂಗೆಡ್ಡೆ ಅಷ್ಟನ್ನೇ ಹಾಕ್ತಾಯಿರೋದು. ಸೊ ಇದಕ್ಕೆ ಕೆಲವೊಬ್ಬರು ಸುವರ್ಣಗೆಡ್ಡೆ, ಬಾಳೆಕಾಯಿ ಎಲ್ಲ ಹಾಕ್ತಾರೆ. ಸೊ ಇದೊಂಥರ ಹೋಟೆಲ್ ಸ್ಟೈಲ್ ಥರ ಹೇಳ್ಬೋದು, ಪಕ್ಕಾ ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ನನ್ನ ಮಗಳು ಆಲೂಗೆಡ್ಡೆ ಒಳಗಡೆಗೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾಳೆ. ಸೊ ಕಟ್ ಮಾಡಿ ಇಟ್ಟಿದ್ರೆ ಆಟಾಡೋಕ್ಕೆ ಅದನ್ನು ತೊಗೊಂಡಿದ್ಲು ಅವಳು. ಸೊ ಅದಾದಮೇಲೆ ಬೆಂದಾದಮೇಲೆ ಸೊ ಅದಕ್ಕೆ ನಾನು ಇವಾಗ ಹಸಿ ಅವರೆಕಾಯಿ ಮತ್ತು ಇಲ್ಲಿ ನಾನು 1 ಬೋಟಿ ಫುಲ್ ತೊಗೊಂಡಿರೋದು, ಅದಕ್ಕೆ ಒಂದು 1/4 kg ಆಗೋಷ್ಟು ಅವರೆಕಾಯಿ ಹಾಕ್ತಾಯಿದ್ದೀನಿ. ಅವರೆಕಾಯಿ ಜೊತೆಗೆ 1-2 ಆಲೂಗೆಡ್ಡೆನ ಹಾಕಿ ಸೊ ಆಲೂಗೆಡ್ಡೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟ್ರಿಪ್ಪು ಅದನ್ನು ಆಲೂಗೆಡ್ಡೆ ಮತ್ತು ಅವರೆಕಾಯಿ ಎರಡು ಬೇಯೋವರೆಗೂ ಬೇಯಿಸ್ಕೋಬೇಕು. ಸೊ ಅದು ನೋಡಿ, ಈ ಥರ ಬೆಂದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಕಾಯಿ ಮಸಾಲ, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ತಿಕ್ನೆಸ್ ಇದ್ರಂತೂ ಬೋಟಿ ಗೊಜ್ಜು ನಿಜವಾಗೂ ಚೆನ್ನಾಗಿರುತ್ತೆ. ಸೊ ನಾನು ಇದ್ರ ಕಾಂಬಿನೇಷನ್ನಾಗಿ ದೋಸೆ ಮಾಡಿದ್ದೆ. ಸೊ ತಿನ್ನೋಕ್ಕೆ ಅಂತೇಳಿ ತೊಗೋತಾ ಇದ್ದೀವಿ. ನಿಜವಾಗ್ಲೂ ಸೂಪರಾಗಿ ಮಾಡಿದ್ದೆ. ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.